ಥರ ಮಾಹಿತಿ ಬಂತು, ನಮ್ಮ DCP ಅವರು ಫೋನ್ ಮಾಡಿದ್ರು. ಅದಕ್ಕೆ ಏನಾಗಿದೆ ನೋಡೋಣ ಅಂತ ಬಂದಿದ್ದೀನಿ ಸರ್. ಹೌದು, ಈಗ ಇದು ಇದರದಲ್ಲಿ ಆಧಾರ್ ಕಾರ್ಡ್ ನೋಡಿದಾಗ ಹಾವೇರಿ ಅಂತದೆ. ಇನ್ನು ಮುಂದೆ ತನಿಖೆ ಆದಾಗ ಯಾರು ಏನು ಅಂತ ಗೊತ್ತಾಗುತ್ತೆ. ಅದೇ ಮೆಡಿಕಲ್ ಅಗೇನೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಚಿಕ್ಕಬಳ್ಳಾಪುರಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಮೆಡಿಕಲ್ ಅಗೇನೆಸ್ಟ್ ಅಥವಾ ಏನದ ಅಂತ ಮಾಹಿತಿ ಸ್ವಲ್ಪ. ಇವರು ಯಾರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಟೇಕ್ ಕೇರ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ತನಿಖೆಯಲ್ಲಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಯಾರೂ ಇಲ್ಲ ಮಗು ಅಂತಿದೆ. ಇಲ್ಲಿ ಯಾವುದೂ ಇಲ್ಲ. ಇವ್ರ ಹತ್ರ ಯಾವುದು ಫಸ್ಟ್ ಡೆಲಿವರಿ ಈ ಮಂತಲ್ಲಿ ಯಾವುದೂ ಇವ್ರದ್ದು ಹತ್ರ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಇಲ್ಲಿ ನೋಡೋಣ ಅದರಲ್ಲಿ. ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತನಿಖೆ ಮಾಡಿದಾಗ ಅದು ಸಂಪೂರ್ಣ ಮಾಹಿತಿ. ಇದು ಸುದ್ದಿ ಆ ಥರ ಇದೆ. ನೋಡೋಣ ಮತ್ತೆ ಅದರಲ್ಲಿ ತನಿಖೆ ಆದ್ಮೇಲೆ ಆಗೋವರೆಗೂ ಏನು ಹೇಳೋಕ್ಕಾಗಲ್ಲ. ನೋಡೋಣ. ಹೌದು ಹೌದು. ಇಲ್ಲ, ಅಲ್ಲಿ ಯಾವುದೂ ಕಾಗದ ಪತ್ರ ಇಲ್ಲ. ಇಲ್ಲಿ ಅದು ನೋಡಿದಾಗ ಉಳಿದಿದೆ SOP ಪ್ರಕಾರ ಅದೆಲ್ಲ ನೋಡಿಕೊಂಡು ಡಿಸೈಡ್ ಮಾಡೋಣ. ನಿನ್ನೆ ಆಗಿತ್ತಲ್ಲ, 25ನೇ ತಾರೀಕು ಸ್ಯಾಟರ್ಡೆ. ಈಗ ಅಲ್ಲಿ ನೋಡ್ತೇವೆ, ತನಿಖೆ ಹಾಕಿದಾಗ ಕ್ರಮ ಆಗ್ತದೆ. ಅದ್ರ ಬಗ್ಗೆ ಆಸ್ಪತ್ರೆ ಮೇಗೂ ಆಗುತ್ತೆ, ಡಾಕ್ಟರ್ಸ್ ಮೇಗೂ ಆಗುತ್ತೆ. ಅದ್ರ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವ ಆಸ್ಪತ್ರೆಗೆ ದಾಖಲಾಗಿದೆ? ಮಾನಸ ಆಸ್ಪತ್ರೆ ಅಂತ. ಭೇಟಿ ಕೊಡ್ತೀವಿ. ಥ್ಯಾಂಕ್ ಯು.